ತೋಟದ ಕಬ್ಬಿಗಿಂತ ಬಲ್ಲವಳ ಕೂಟ ಲೇಸು ಎಂಬುದು ಜನಪದರ ಅನುಭವದಿಂದ ಬಂದ ಒಂದು ಅರ್ಥಪೂರ್ಣ ಗಾದೆ ಮಾತು. ಈ ಗಾದೆಯು ಭೌತಿಕ ಸುಖಕ್ಕಿಂತ ಬುದ್ಧಿವಂತರ ಅಥವಾ ಜ್ಞಾನಿಗಳ ಒಡನಾಟ ಎಷ್ಟು ಶ್ರೇಷ್ಠವಾದುದು ಎಂಬುದನ್ನು ವಿವರಿಸುತ್ತದೆ. ಇದರ ಸಂಪೂರ್ಣ ವಿಸ್ತರಣೆ ಇಲ್ಲಿದೆ. 1. ಪೀಠಿಕೆ. ಬಾಹ್ಯ ಸೌಂದರ್ಯ ಅಥವಾ ಸಿಹಿಯಾದ ವಸ್ತುಗಳಿಗಿಂತ ಆಂತರಿಕ ಗುಣ ಮತ್ತು ಜ್ಞಾನಕ್ಕೆ ಹೆಚ್ಚಿನ ಬೆಲೆ ಇರುತ್ತದೆ ಎಂಬುದನ್ನು ಈ ಗಾದೆ ಎತ್ತಿ ತೋರಿಸುತ್ತದೆ. ಕಬ್ಬಿನ ಸಿಹಿಯು ಕೇವಲ ನಾಲಿಗೆಗೆ ಸೀಮಿತವಾದರೆ ಜ್ಞಾನವಂತರ ಒಡನಾಟ ಜೀವನಕ್ಕೆ ದಾರಿದೀಪವಾಗುತ್ತದೆ. 2. ಪದಗಳ ಅರ್ಥ. ತೋಟದ ಕಬ್ಬು ತೋಟದಲ್ಲಿ ಬೆಳೆದ ಅತ್ಯಂತ ಸಿಹಿಯಾದ ಕಬ್ಬು. ಇದು ಭೌತಿಕ ಸುಖ ಅಥವಾ ತಾತ್ಕಾಲಿಕ ಆನಂದದ ಸಂಕೇತ. ಬಲ್ಲವಳ ಕೂಟ ತಿಳುವಳಿಕೆಯುಳ್ಳವಳ ಅಥವಾ ಜ್ಞಾನವಂತರ ಸಹವಾಸ ಅಥವಾ ಒಡನಾಟ. ಲೇಸು ಒಳ್ಳೆಯದು ಅಥವಾ ಶ್ರೇಷ್ಠವಾದುದು. 3. ವಿಷಯ ವಿಸ್ತರಣೆ. ಕಬ್ಬು ತಿನ್ನಲು ತುಂಬಾ ರುಚಿಯಾಗಿರುತ್ತದೆ. ಅದು ನಾಲಿಗೆಗೆ ತಾತ್ಕಾಲಿಕ ತೃಪ್ತಿಯನ್ನು ನೀಡುತ್ತದೆ. ಆದರೆ ಕಬ್ಬಿನ ಸಿಹಿ ತಿಂದಷ್ಟು ಹೊತ್ತು ಮಾತ್ರ ಇರುತ್ತದೆ. ಅದೇ ರೀತಿ ಲೌಕಿಕ ಸುಖಗಳು ಕ್ಷಣಿಕವಾಗಿರುತ್ತವೆ. ಆದರೆ ಬಲ್ಲವಳ ಅಥವಾ ಜ್ಞಾನಿಯ ಒಡನಾಟ ಹಾಗಿಲ್ಲ. ಜ್ಞಾನವಂತರೊಂದಿಗೆ ಕಾಲ ಕಳೆದಾಗ ನಮಗೆ ಹೊಸ ವಿಚಾರಗಳು ತಿಳಿಯುತ್ತವೆ, ಜೀವನದ ಕಷ್ಟಗಳನ್ನು ಎದುರಿಸುವ ಹಾದಿ ಸಿಗುತ್ತದೆ ಮತ್ತು ಸಂಸ್ಕಾರ ಬೆಳೆಯುತ್ತದೆ. ಕಬ್ಬಿನ ಸಿಹಿ ಹೊಟ್ಟೆ ತುಂಬಿಸಬಹುದು, ಆದರೆ ಬುದ್ಧಿವಂತರ ಮಾತು ಮತ್ತು ಸ್ನೇಹ ಮನಸ್ಸನ್ನು ಬೆಳಗುತ್ತದೆ. ತಾಳ್ಮೆ ಮತ್ತು ವಿವೇಕ. ಕಬ್ಬು ಅತಿಯಾಗಿ ತಿಂದರೆ ಆರೋಗ್ಯಕ್ಕೆ ಅಷ್ಟೇನೂ ಹಿತವಲ್ಲದಿರಬಹುದು, ಆದರೆ ಜ್ಞಾನ ಎಷ್ಟಿದ್ದರೂ ಕಡಿಮೆಯೇ. ಜೀವನದ ದೃಷ್ಟಿಕೋನ. ಬಲ್ಲವರೊಂದಿಗೆ ಸೇರಿದಾಗ ನಮ್ಮ ತಪ್ಪುಗಳು ತಿದ್ದಲ್ಪಡುತ್ತವೆ. ಇದು ನಮಗೆ ದೀರ್ಘಕಾಲದ ಸುಖವನ್ನು ನೀಡುತ್ತದೆ. 4. ಉಪಸಂಹಾರ. ಒಟ್ಟಾರೆಯಾಗಿ ಹೇಳುವುದಾದರೆ ಕೇವಲ ಭೋಗಭಾಗ್ಯಗಳ ಹಿಂದೆ ಹೋಗದೆ ಜ್ಞಾನವಂತರ ಸಹವಾಸ ಮಾಡಬೇಕು. ಕಬ್ಬಿನ ಸಿಹಿಯ ಆಸೆಗಿಂತ ಬದುಕನ್ನು ಸರಿಪಡಿಸುವ ಜ್ಞಾನಿಗಳ ಮಾರ್ಗದರ್ಶನ ಮತ್ತು ಸ್ನೇಹಕ್ಕೆ ನಾವು ಹೆಚ್ಚಿನ ಮಹತ್ವ ನೀಡಬೇಕು ಎಂಬುದು ಈ ಗಾದೆಯ ಸಾರಾಂಶ. ಈ ಗಾದೆಗೆ ಸಂಬಂಧಿಸಿದಂತೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕೇ ಅಥವಾ ಇದರಂತೆಯೇ ಇರುವ ಮತ್ತೊಂದು ಗಾದೆಯ ಬಗ್ಗೆ ವಿವರಿಸಬೇಕೇ?